ಕನಸನ್ನ ನಿಜ ಮಾಡ್ಕೊಳ್ಳೋದು ಈ ಶ್ಯಾಮ್ಲಾಗೆ ಹೊಸೇನಲ್ಲವಾಗ್ತೀವಿ. ಯೋಚನೆ ಮಾಡಿ. ನಿನ್ನ ಕಣ್ಣೀರಿಂದ ನನ್ನ ಪಾದಕ್ಕೆ ಅಭಿಷೇಕ ಮಾಡಬೇಕು. ಆವಾಗ ಕರುಣೆ ತೋರಿಸಿ ನಿನ್ನ ಕುಟುಂಬನ ಶಾಶ್ವತವಾಗಿ ಬಿಟ್ಟು ಬಿಡ್ತೀನಿ. ರಾಹುಲ್, ನೀನ್ ನಿಜವಾಗ್ಲೂ ಹೆಣ್ಣೇನಾ? ಐಸಲ್ಲಿ ತೊಟ್ಟವಳಂತ ಸುಮ್ಮನೆ ಬಿಡ್ತಾ ಇದ್ದೀನಿ ಅಷ್ಟೇ. ಇಲ್ಲ ಅಂದಿದ್ರೆ ಈ ಫ್ಲವರ್ ವಾಸ್ ಜಾಗದಲ್ಲಿ ನಿನ್ ಬುರುಡೆ ಎಗರೋಗ್ತಾ ಇತ್ತು. ಇಡುವಂತಹ ಪ್ರತಿ ಹೆಜ್ಜೆಯಲ್ಲೂ ನಾಶನ ಕೇಳ್ಕೊಳ್ಳೋಂತ ನಿನ್ ಕಾಲನ್ನ ನಮ್ಮ ಮೇಡಮ್ ಹಿಡ್ಕೋಬೇಕಾ? ಪ್ರತಿ ಕ್ಷಣ ಒಳ್ಳೇದನ್ನ ಬಯಸೋ ನಮ್ಮ ಮೇಡಮ್ ನಿನ್ನ ಮುಂದೆ ತಲೆ ತಗ್ಗಿಸ್ಬೇಕಾ? ಅದು ಈ ಜನ್ಮದಲ್ಲೇ ಸಾಧ್ಯನೇ ಇಲ್ಲ ಕಣೆ. ಮತ್ತೆ ನಿನ್ನ ತಂಗಿ ಜೀವನ ನಾಶ ಆಗೋದ್ರೆ ನೀನು ಪರವಾಗಿಲ್ವಾ? ನಾನು ಎಲ್ಲಾನು ಸೆಟ್ ಮಾಡಿ ಬಂದಿದ್ದೀನಿ. ಯೋಚನೆ ಮಾಡಿ. ಇವ್ರ ಮಾತನ್ ಬಿಡು. ನೀನ್ ಹೇಳುವಾಗ್ತೀವಿ ಏನ್ ಮಾಡೋ ಅಂತೀಯ? ನನ್ ಕಾಲ್ ಹಿಡ್ಕೋತೀಯಾ ಅಥವಾ ನಿನ್ನ ಮಗಳ ಜೀವನನ ನಾಶ ಮಾಡ್ತೀವಾಗ್ತೀವಿ? ಮೇಡಮ್ ಮೇಡಮ್ ಬೇಡ ಮೇಡಮ್, ನನಗೇನಾದ್ರೂ ಪರವಾಗಿಲ್ಲ. ಆದ್ರೆ ನೀವು ಮಾತ್ರ ಇವಳು ಕಾಲು ಹಿಡ್ಕೊಳ್ಳೋದಕ್ಕೆ ನಾನು ಬಿಡೋದಿಲ್ಲ. ನಾನು ಒಪ್ಕೊಳ್ಳಲ್ಲ. ಏನಾದ್ರು ಅಂದ್ರೆ ನಿನ್ನ ಪ್ರಾಣ ಹೋದ್ರೂ ಪರವಾಗಿಲ್ವಾ? ಕೇಳಿ ಮೊದಲೇ ಪ್ರೆಗ್ನೆಂಟ್. ನಿನ್ನ ಜೊತೆಗೆ ಇನ್ನೊಂದು ಪ್ರಾಣ ಕೂಡ ತೆಗಿಬೇಕು ಅಂತ ಅನ್ಕೊಂಡಿದ್ಯಾ? ಹಾಗಾದ್ರೂ ಪರವಾಗಿಲ್ವಾ? ಸಾಕ್ ಬಾಯ್ ಮುಚ್ಚು. ಓಗರ್ನಲ್ಲಿ ನಿನ್ ಕಣ್ ಕುರುಡಾಗಿ ಬಾಯ್ ಬಂದಾಗ ಮಾತಾಡ್ತಿದ್ಯಾ? ಸಿಕ್ಕಿದೀವಿ ಅಂತ ನಿನಗಿಷ್ಟ ಬಂದಾಗ ಮಾತಾಡ್ತೀಯಾ? ವಾಗ್ದೇವಿ, ಈ ಸಮಸ್ಯೆಗೆ ಬೇರೆ ಏನೇನಾದ್ರೂ ಪರಿಹಾರನ ಹುಡ್ಕೋಣ. ಆದ್ರೆ ಒಂದ್ ಮಾತು, ಅದಕ್ಕೋಸ್ಕರ ಅವ್ರು ಕಾಲು ಹಿಡಿಯೋ ಅಗತ್ಯ ನಮಗಿಲ್ಲ. ಸರಿ, ನಿಮ್ಮಿಷ್ಟ. ಆದ್ರೆ ನೀವು ವೇಸ್ಟ್ ಮಾಡುವಂತ ಒಂದೊಂದು ನಿಮಿಷ ಕೂಡ ನಿಮ್ಮೆಲ್ಲರ ಜೀವನದಲ್ಲೂ ಯಾವತ್ತೂ ಸರಿ ಮಾಡ್ಕೊಳಕ್ಕಾಗ್ದಿರೋಂಥ ಮಿಸ್ಟೇಕ್ ಆಗೋಗ್ಬಿಡುತ್ತೆ. ಗೌರವನ ಪ್ರಾಣವಾಗಿ ಪ್ರೀತಿಸ್ತಾ ಇರೋ ವಾಗ್ದೇವಿ ಪ್ರಾಣನೇ ಹೋಗ್ಬಿಡ್ಬೋದು. ಇಲ್ಲ ಅಂದ್ರೆ
ಹೊರಗಡೆ ಮೀಡಿಯಾ ಮಾಡೋ ಪಬ್ಲಿಸಿಟಿ ನೋಡಿ ನಿಮ್ಮ ಕುಟುಂಬ ಎಲ್ಲ ಮೇಡಮ್ ಬೇಡ ಮೇಡಮ್, ನೀವು ಕಾಲು ಹಿಡ್ಕೋಬೇಡಿ. ನನ್ಗೇನಾದ್ರೂ ಪರವಾಗಿಲ್ಲ ಮೇಡಮ್. ಪ್ಲೀಸ್ ಮೇಡಮ್, ನನ್ನ ಮಾತು ಕೇಳಿ ಮೇಡಮ್. ಪ್ಲೀಸ್ ಮೇಡಮ್. ವಾಗ್ದೇವಿ ಮೇಡಮ್ ಬೇಡ ವಾಗ್ದೇವಿ ನನ್ನ ಮಾತು ಕೇಳು ಪ್ಲೀಸ್ ಮೇಡಮ್, ಬೇಡ ಮೇಡಮ್, ಪ್ಲೀಸ್ ಮೇಡಮ್, ಬೇಡ ವಾಗ್ದೇವಿ ಮೇಡಮ್, ಮಾತು ಕೇಳು. ಬೇಡ ಮೇಡಮ್. ನನ್ನ ಮಗಳ ಪ್ರಾಣಕ್ಕಿಂತ ನನಗಿನ್ಯಾವುದು ಮುಖ್ಯ ಅಲ್ಲ. ನನ್ನ ಪ್ರಾಣ ಹೋದ್ರು ಸರಿ, ಯಾರು ಏನು ಮಾತಾಡಬೇಡಿ. ಅಯ್ಯೋ ರಾಹುಲ್ ಅವರೇ, ರಾಹುಲ್ ಅವರೇ, ರಾಹುಲ್ ಅವರೇ, ಬಿಡಿ ರಾಹುಲ್ ಅವರೇ. ನೀನೇನು ಮಾತಾಡೋ ಹಾಗಿಲ್ಲ. ಇವತ್ತು ರೊಮ್ಯಾಂಟಿಕ್ ಸಾಂಗ್ಸ್ ಕೇಳಿ ಫುಲ್ ರೊಮ್ಯಾಂಟಿಕ್ ಮೂಡಲ್ಲಿ ರಾಹುಲ್ ಅವರೇ, ನಿನಗೋಸ್ಕರ ಮಲ್ಲಿಗೆ ಹೂವ ತಂದಿದ್ದೇನೆ. ಇವತ್ತು ನನ್ನ ಡಿಸ್ಟರ್ಬ್ ಬಿಡಿ ಮಾಡಬೇಡ. ರಾಹುಲ್ ಅವರೇ, ರಾಹುಲ್ ಅವರೇ, ಇವತ್ತು ಯಾರಾದ್ರೂ ನನಗೆ ಏನು ನೋಡ್ತಾರೆ ಹೇಳಬೇಡ, ಬಿಡಿ. ನಾನು ರಾಹುಲ್ ನಿನ್ನನ್ನು ಅವರೇ, ಕೇಳಲ್ಲ. ರಾಹುಲ್ ಅವರೇ, ರಾಹುಲ್ ಅವರೇ, ಪ್ರೀತಿ ಇಲ್ಲೇ ಇದ್ದಾಳೆ. ಬಿಡಿ ಪ್ರೀತಿನೂ ನನ್ನ. ಇಲ್ಲ, ಯಾರೂ ಇಲ್ಲ. ಎಸ್ಕೇಪ್ ಆಗೋದಕ್ಕೆ ರಾಹುಲ್ ಅವರೇ. ಕಥೆಗಳನ್ನು ಹೇಳ್ಬೇಡ. ಇವತ್ತು ನನ್ನನ್ನು ಡಿಸ್ಟರ್ಬ್ ಮಾಡಬೇಡ. ನಾನು ಅಯ್ಯೋ, ಒಳ್ಳೆ ನೋ ಪ್ರಾಬ್ಲಮ್ ರಾಹುಲ್, ನೀವಿಬ್ರು ವೈಫ್ ಅಂಡ್ ಹಸ್ಬೆಂಡೇ ಅಲ್ವಾ? ನಿಮ್ಮಿಬ್ಬರ ಮಧ್ಯೆ ಬಂದಿದ್ದಕ್ಕೆ ನಾನೇ ಸಾರಿ ಹೇಳ್ಬೇಕು. ರಾಹುಲ್ ಅವರೇ, ಇವತ್ತು ಪ್ರೀತಿಯಿಂದ ಎಂತ ಒಂದ್ ಗಂಡಾಂತರ ಕಳೀತು ಗೊತ್ತಾ? ಆ, ಏನದು? ಪ್ರೀತಿ, ಅಲ್ಲ, ನನ್ನ ಪಾಸ್ವರ್ಡ್ ನಿನಗೆ ಹೇಗೆ ಗೊತ್ತು? ಅಂದ್ರೆ ನಾವಿಬ್ರು ಒಟ್ಟಿಗೆ ಪ್ರಾಜೆಕ್ಟ್ ಮಾಡ್ತಿದ್ದಾಗ ಶೇರ್ ಮಾಡ್ಕೊಂಡಿದ್ವಿ ಅಲ್ವಾ? ಮರ್ತೋಗ್ಬಿಟ್ಯಾ ರಾಹುಲ್? ಓಹ್ ಯಾ, ಕರೆಕ್ಟ್. ಐ ಆಮ್ ಸಾರಿ. ಇಷ್ಟು ದಿನ ನೀನೇ ನಮ್ಮ ಪ್ರಾಬ್ಲಮ್ ಅಂತ ಅನ್ಕೊಂಡಿದ್ದೆ, ಆದ್ರೆ ಈಗ ನಮಗೆ ಸೊಲ್ಯೂಷನ್ ಆಗಿ ಬದಲಾಗಿರೋದು, ನಮಗೆ ಸಪೋರ್ಟ್ ಆಗಿ ನಿಂತಿರೋದು ನೋಡ್ತಿದ್ರೆ
ನಮ್ಗೆಲ್ರಿಗೂ ತುಂಬಾ ಹ್ಯಾಪಿ ಆಗಿದೆ. ನೀವ್ ಯಾವಾಗ್ಲೂ ಹ್ಯಾಪಿ ಆಗಿರೋದನ್ನೇ ನಾನು ಕೇಳ್ಕೊಳ್ಳೋದು. ಓಕೆ ದೆನ್, ನಾನು ಹೋಗಿ ನನ್ನ ರೂಮಲ್ಲಿ ರೆಡಿ ಆಗ್ತೀನಿ. ಆದ್ರೂ ಏನ್ ರಾಹುಲ್ ಅವರೇ ನೀವು ಸ್ವಲ್ಪ ಕೂಡ ನೋಡ್ಕೊಳ್ಳಿ. ಅಯ್ಯೋ ಅಯ್ಯೋ, ಕ್ಷಮಿಸ್ಬಿಡಿ ಯಜಮಾನ್ರೆ, ಏನೋ ಗೊತ್ತಾಗ್ತೆ ಮಾಡ್ಬಿಟ್ಟೆ. ಕ್ಷಮಿಸ್ಬೇಕು ಅಂದ್ರೆ ನೀನು ಈ ಹೂ ಮುಡ್ಕೋಬೇಕು. ನೀವಿದ್ದೀರಲ್ಲ, ನೀವೇ ಮುಡ್ಸಿ. ನಾನ್ ನಿನಗೆ ಹೂ ಮುಡ್ಸಿದ್ನಲ್ಲ, ಮತ್ತೆ ರಿಟರ್ನ್ ಗಿಫ್ಟ್ ಆಗಿ ನನಗೊಂದು ಮುತ್ತು ಬೇಕು. ಅಬ್ಬಾ, ಶುರು ಮಾಡಿದ್ರಾ? ದಿನ ಇದೇ ಕೆಲ್ಸ ಆಗಿದೆ ನಿಮ್ಗೆ. ಏಯ್ ಸರಸು, ಇನ್ನೇನ್ ಮಾಡ್ಲಿ? 4 ದಿವಸ ವೆಯ್ಟ್ ಮಾಡಿ ಅಂತ ಪುರೋಹಿತರು ಹೇಳಿದ್ರಲ್ಲ, ಅಲ್ಲಿವರೆಗೂ ಹೇಗಾದ್ರೂ ತಡ್ಕೋಬೇಕಲ್ವಾ? ಅಬ್ಬಾ, ಒಳ್ಳೆ ಗೋಳ್ ನಿಮ್ದು. ಇದೇನಾದ್ರೂ ದೊಡ್ಡ ಪರೀಕ್ಷೆನಾ? ಇದು ಪರೀಕ್ಷೆ ಅಲ್ಲ, ಶಿಕ್ಷೆ. ಸರ್ಸು, ಈಗ ಟೈಮ್ ವೇಸ್ಟ್ ಮಾಡದೆ ಒಂದೇ ಒಂದು ಮುತ್ತು ಕೊಡ್ತೀಯಾ? ಪ್ಲೀಸ್ ಸರ್ಸು, ಪ್ಲೀಸ್. ನೀವೆಲ್ ಬಿಡ್ತೀರಾ? ಸರಿ. ಏಯ್ ಇರು ಇರು ಇರು. ಏನಾಯ್ತು ರಾಹುಲ್ ಅವರೇ? ಇಲ್ಲಲ್ಲ, ಇಲ್ಲಿ ಮುತ್ಕೊ. ಸರಿ. ಇದೇನ್ ರಾಹುಲ್ ಅವರೇ, ಹೀಗ್ ಮಾಡಿದ್ರೆ ನಂಗೆ ಹೇಗ್ ಸಿಗ್ತೀರಾ ಹೇಳಿ? ಹೇಗಾದ್ರೂ ಕೊಡ್ಬೇಕು ಮೇಡಮ್. ಜೀವನದಲ್ಲಿ ಎಷ್ಟು ಉನ್ನತ ಮಟ್ಟಕ್ಕೆ ಹೋಗಿರೋರ್ ನೀವೇ ಈ ರೀತಿ ಸೋತ್ ಹೋದ್ರೆ ಹೇಗ್ ಹೇಳಿ? ಕಮಾನ್. ರಾಹುಲ್ ಅವರೇ, ಸರ್ಸು, ಇದೆಲ್ಲ ಹೇಗ್ ಸಾಧ್ಯ ಸರ್ಸು? ಸರ್ಸು ಅಂದ್ರೆ ತಮಾಷೆನಾ? ಆಹಾ, ಅಬ್ಬಬ್ಬಾ, ಏನೋ ಅನ್ಕೊಂಡಿದ್ದೆ ನಾನು. 3 ಅಡಿ ಇದ್ರು ಈ ಸರ್ಕಸ್ ಎಲ್ಲ ಮಾಡ್ತೀಯಾ? ಏನ್ ರಾಹುಲ್ ಅವರೇ? ಸುಮ್ನೆ ತಮಾಷೆಗಂದೆ ಸರ್ಸು.